ಲೇಖ. ತೇಜು, ಕೂತ್ಕೋ ಬಾ. ಇನ್ನೂ ಬೇಜಾರ ನನ್ನ ಮೇಲೆ? ಅಂದರೆ ಐ ಆಮ್ ವೆರಿ ಸಾರಿ ತೇಜು. ಯಾಕೆ? ನಾನು ಹಾಗೆ ಮಾತಾಡಬಾರ್ದಾಗಿತ್ತು ತೇಜು. ನಿಂಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ಎಲ್ಲರ ಎದುರಿಗೆ ಹಾಗೆ ಅನ್ಬಾರ್ದಾಗಿತ್ತು, ಅಂದ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ನೀವೀ ಮಾತು ಹೇಳ್ತಾ ಇದ್ದೀರಾ? ಹೌದು ತೇಜು, ನಾನು ಮಾಡಿದ ತಪ್ಪು ಅಂತ ನಂಗೆ ರಿಯಲೈಸ್ ಆಗಿದೆ. ನಾನು ಯಾಕೆ ಆ ರೀತಿ ಬಿಹೇವ್ ಮಾಡಿದ್ನೋ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಸ್ಪಿಟಲ್ಲಿ ಪ್ರಧಾನ ನೋಡಿದಾಗ ಒಂಥರ ಜೆಲಸ್ ಫೀಲಿಂಗ್ ಬಂದ್ಬಿಡ್ತು. ಬಹುಶಃ ನಿನ್ನ ಮೇಲಿರೋ ಪಾಸಿಟಿವ್ನೆಸ್ಸು ಆ ರೀತಿ ಮಾಡ್ತು ಅಂತ ಕಾಣುತ್ತೆ. ನಿಂಗೆ ತುಂಬ ನೋವಾಗಿದೆಯಾ? ಐ ಆಮ್ ವೆರಿ ಸಾರಿ. ಎಲ್ಲ ಒಂದು ಕೆಟ್ಟ ಗಳಿಗೆ ತೇಜು. ನಾನು ವಾಪಸ್ ಬಂದಾಗ್ಲಿಂದಲೂ ಪ್ರಧಾನ್ ವಿಷಯ ಬಂದಾಗೆಲ್ಲ ನಾನು ತುಂಬ ಡಿಸ್ಟರ್ಬ್ ಆಗ್ತಾ ಇದ್ದೆ. ನಿನ್ನನ್ನು ಪ್ರಧಾನ್ ಜೊತೆ ನೋಡಿದಾಗ ನನ್ನ ಮನಸ್ಸಿಗೆ ತುಂಬ ಹಿಂಸೆ ಆಗ್ತಾ ಇತ್ತು. ಬಹುಶಃ ಆ ಕಾರಣಕ್ಕೆ ಈ ರೀತಿ ಆಯ್ತೋ ಏನೋ. ಬೇಜಾರು ಮಾಡ್ಕೋಬೇಡ ತೇಜು. ಇನ್ಮೇಲಿಂದ ಅನುಮಾನ ಪಡಲ್ಲ. ನಿನ್ನ ಮೇಲೆ ನಂಬಿಕೆ ಇದೆ ನನಗೆ. ಆದಿ, ನಿಜಕ್ಕೂ ನೀವು ಈ ಮಾತು ಹೇಳ್ತಾ ಇದ್ದೀರಾ? 100% ತೇಜು, ನನ್ನನ್ನು ಕ್ಷಮಿಸ್ಬಿಡು. ಇನ್ಮೇಲಿಂದ ನಾವಿಬ್ಬರೂ ಚೆನ್ನಾಗಿರೋಣ. ಅನುಮಾನಕ್ಕೆ ಆಸ್ಪದ ಕೊಡೋದೇ ಬೇಡ. ಪ್ರಧಾನ್ದು ಏನು ತಪ್ಪಿಲ್ಲ ಅಂತ ನಂಗೆ ರಿಯಲೈಸ್ ಆಗಿದೆ ತೇಜು. ಇನ್ಫ್ಯಾಕ್ಟ್ ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿ ಪ್ರಧಾನ್ ಒಳ್ಳೆ ಕೆಲಸನೇ ಮಾಡಿದ್ದಾನೆ. ನಾನೇ ನಿಮ್ಮಿಬ್ಬರ ಬಗ್ಗೆ ಸಂಬಂಧ ಕಟ್ಟಿ ಚೀಪಾಗಿ ಹೋಗ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಆದಿ, ಈ ಮಾತುಗಳು ನಿಮ್ಮ ಮನಸ್ಸಿನಿಂದ ಬರ್ತಿವೆ ಅಂದ್ಕೊಳ್ತೀನಿ. ನಿಮಗೆ ರಿಯಲೈಸ್ ಆದರೆ ನನಗಷ್ಟೇ ಸಾಕು. ಆದಿ, ನಿಮ್ಮ ಹೆಂಡತಿ ಬಗ್ಗೆ ನಿಮ್ಗೆ ಅನುಮಾನ ಇಲ್ಲ ಅಂತ ಹೇಳಿದ್ರಲ್ಲ, ಐ ಆಮ್ ರಿಯಲಿ ಹ್ಯಾಪಿ. ಈ ಮಾತು ಕೇಳಿ ನನಗೆ ನಿಜಕ್ಕೂ ತುಂಬ ಸಂತೋಷ ಆಗ್ತಿದೆ. ಐ ಆಮ್ ಬ್ಲೆಸ್ಡ್. ನನಗೂ ಅಷ್ಟೇ ಸಂತೋಷ ಆಗ್ತಾ ಇದೆ ತೇಜು. ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ನಾನು ನಿನಗೊಂದು ಸಣ್ಣ ವಿಶ್ ಕೂಡ ಮಾಡಲಿಲ್ಲ. ಈಗ ವಿಶ್ ಮಾಡ್ತಾ ಇದ್ದೀನಿ. ಕಂಗ್ರಾಟ್ಸ್. ಥ್ಯಾಂಕ್ಸ್ ಆದಿ. ಹೇಗಿದೆಯಾ ತೇಜು? ಚೆನ್ನಾಗಿದ್ದೀನಿ. ಹುಷಾರಾಗಿದೆಯಲ್ವಾ? ಹುಷಾರಾಗ್ತಿದ್ದೀನಿ. ನಿಮ್ಮ ಮಾತುಗಳು ಕೇಳಿದ್ಮೇಲೆ ಪೂರ್ತಿ ಹುಷಾರಾಗ್ತೀನಿ. ತೇಜು, ಇನ್ನು ಕೆಲವೇ ತಿಂಗಳಲ್ಲಿ ಮುದ್ದಾದ ಮಗು ನಮ್ಮ ಕೈಗೆ ಬರುತ್ತೆ ಅಲ್ಲ? ಹೌದು ಆದಿ, ಮುದ್ದಾದ ಮಗು. ಥ್ಯಾಂಕ್ ಯು ತೇಜು. ಥ್ಯಾಂಕ್ ಯು ವೆರಿ ಮಚ್. ಆದಿ, ನೀವು ಯಾವಾಗಲೂ ನನ್ನ ಜೊತೆ ಹೀಗೆ ಇರ್ತೀರಾ ಅಲ್ವಾ? ಖಂಡಿತ ತೇಜು, ಅನುಮಾನನೇ ಬೇಡ. ನೋಡ್ರಿ, ಟೈಮ್ಗೆ ಕರೆಕ್ಟಾಗಿ ಬಂದ್ಬಿಡ್ಬೇಕು. ಆಮೇಲೆ ಅಮ್ಮಯ್ಯ ದಮ್ಮಯ್ಯ ಅಂದರೆ ನಾನು ಸುಮ್ಮನೆ ಇರಲ್ಲ. ಇಲ್ಲ ಸರ್, ಖಂಡಿತ ಕೊಡ್ತೀನಿ. ಸರಿ, ಹೋಗಿ ಬನ್ನಿ. ಓ, ಕೂತ್ಕೊಳ್ರಿ. ನೀವೇನು ಆಸಾಮಿ ನಾಪತ್ತಿನ ಆಗ್ಬಿಟ್ರಿ? ಬೇಕು ಅಂತ ಆಗಿರಲಿಲ್ವಲ್ಲ ಸರ್, ಏನೋ ಟೈಮ್ ಸರಿ ಇಲ್ಲ, ಜೈಲಿಗೆ ಹೋಗ್ಬೇಕಾಗಿ ಬಂತು. ಆದರೆ ನಂದೇನೋ ತಪ್ಪಿಲ್ಲ ಅಂತ ರಿಲೀಸ್ ಮಾಡಿದ್ರು. ಓ, ಆಗ ಅಲ್ಲ, ನೀವು ಏನೇ ಆದರೂ ನಮ್ಮನ್ನ ಟೈಮ್ ಸರಿಯಾಗಿ ಕೊಡಬೇಕಾಗಿತ್ತಲ್ವಾ? ನೀವೀಗ ಅರ್ಜೆಂಟಾಗಿ ನಮ್ಮ ಹಣ ಕಟ್ಟಲೇಬೇಕು, ಇಲ್ಲ ಅಂದರೆ ನಮಗೆ ತೊಂದರೆ ಆಗುತ್ತೆ ರೀ.
ಅಲ್ಲ ಮೇಲವ್ರು ನಮಗೂ ಕೇಳಕ್ಕಿರ್ತಾರ್ರಿ. ಹೌದು ಸರ್, ಆದರೆ ನನಗೂ ಕೆಲವು ಕಂಪ್ನಿಗಳಿಂದ ಪೇಮೆಂಟ್ ಆಗಿಲ್ಲ. ಅದು ಬಂದಿದ್ರೆ ನಾನು ಯಾಕೆ ಸರ್ ನಿಮ್ಮ ಹಣನ ಇಷ್ಟೊತ್ತರೆಗೂ ಇಟ್ಕೊಂಡಿರ್ತಿದ್ದೆ? ನಾವು ಅದನ್ನೆಲ್ಲ ನೋಡ್ತಾ ಕೂರಕ್ಕಾಗತ್ತೇನ್ರಿ? ಟೈಮ್ ಸರಿಯಾಗಿ ನಮಗೆ ಹಣ ಬರಲಿಲ್ಲ ಅಂತಂದ್ರೆ ನಾವು ಕೇಳಬೇಕಾಗುತ್ತೆ. ಅದು ಸರಿ, ಯಾವಾಗ ಪೇಮೆಂಟ್ ಮಾಡ್ತೀರಾ? ಸರ್ ಅದು ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಟ್ಟರೆ ಹೆಲ್ಪ್ ಆಗುತ್ತೆ. ಏನು ಇನ್ನೂ ಸ್ವಲ್ಪ ದಿನ ಟೈಮಾ? ನಾ ಇಷ್ಟು ದಿನ ಕಣ್ ತಪ್ಸ್ಕೊಂಡು ಓಡಾಡ್ತಿದ್ದ, ಇವತ್ತು ಸಿಕ್ತಿದ್ದವನಣ್ಣ. ನಾಲ್ಕು ತೆಗೆದ್ರು ಆ ನನ್ನ ಮಗನಿಗೆ. ಅಣ್ಣ ಒಂದು ಸ್ವಲ್ಪ ದಿವಸ ಟೈಮ್ ಕೊಡಿ ಅಣ್ಣ, ನಾವು ಬಂದು ಮುಟ್ಟಿಸ್ತೀನಿ ನಿಮ್ಗೆ. ಏನು ಇನ್ನೂ ಒಂದು ತಿಂಗಳು ಟೈಮ್ ಬೇಕಾ? ಕೊಟ್ಟು ಸಲ ಕೇಳಕ್ ಬಂದ್ರೆ ಮುಖ ಮುಚ್ಕೊಂಡು ಓಡಾಡ್ತೀಯ? ನಿನ್ನ ಮುಖಾರ ಇದ್ದಂಗೆ ಮಾಡ್ಬಿಡ್ತೀನಿ ನೋಡು. ನಿಮ್ಮ ಕಾಲ್ ಹಿಡಿದು ಹೌದು, ಇವನ ಮನೇಲಿ ಏನೇನಿದೆಯೋ ಎಲ್ಲ ಎತ್ತಕೊಂಡ್ಬನ್ನಿ, ಆಗಲೇ ಬುದ್ಧಿ ಬರುತ್ತೆ. ಟೈಮ್ ಕೊಡೋಣ ಅಣ್ಣ, ಪ್ಲೀಸ್ ಪ್ಲೀಸ್. ಎಷ್ಟು ಸಲ ಟೈಮ್ ಕೊಡೋದು? ಅಣ್ಣ ಇದೊಂದು ಹೌದು, ತಿಂಗಳು ಎತ್ತಕೊಂಡ್ಬನ್ನಿ, ಕೊಡಿ. ವಿಚಾರಿಸ್ಬಿಡಿ ಅವ್ನ. ಹಾ ಹೇಳಿ, ಏನು ಮಾತಾಡ್ತಾ ಇದ್ವಿ? ಅದೇ ಸರ್, ಈ ಕೆಲಸಕ್ಕೆ ಬರ್ದವರಿಗೆಲ್ಲ ಸಾಲ ಕೊಟ್ರೆ ಹಿಂಗೆ ಆಗೋದು. ಏನು ಮಾಡೋದು? ನಮ್ದು ದಂಧೆ ನಡಿಬೇಕಲ್ಲ. ಹಾ ಈಗ ಹೇಳಿ, ನೀವು ಯಾವಾಗ ಪೇಮೆಂಟ್ ಮಾಡ್ತೀರಾ? ಅದೇ ಸರ್, ಇನ್ನೊಂದು 6 ತಿಂಗಳ ಟೈಮ್ ಕೊಟ್ಟರೆ ಹೆಲ್ಪ್ ಆಗುತ್ತೆ. ಏನು ಇನ್ನೂ 6 ತಿಂಗಳನ್ನ? ಅದೆಲ್ಲ ಹೇಗಾಗತ್ರಿ? ನಮಗೂ ಮೇಲ್ನವರು ಕೇಳಕ್ಕಿರ್ತಾರೆ, ತಿಂಗಳಲ್ಲಿ ಎಷ್ಟು ಕಲೆಕ್ಷನ್ ಆಗಲೇಬೇಕು ಅಂತಾರೆ, ನಮಗೂ ಕಷ್ಟ ಆಗುತ್ತೆ. ಅದು ಸರಿ ಸರ್, ಆದರೆ ನಮಗೂ ಕೊಡೋದಕ್ಕಾಗಬೇಕಲ್ಲ. ನಾನು ಇವೆಂಟ್ ಆರ್ಗನೈಸ್ ಮಾಡಿದ ಕಂಪ್ನಿಗಳ ಹತ್ರ ಪೇಮೆಂಟ್ಗಳನ್ನ ಬೇಗ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ. ಇನ್ನೊಂದು 15 ದಿನದಲ್ಲಿ ಎಲ್ಲ ಪೇಮೆಂಟ್ಗಳು ಬರೋದಕ್ಕೆ ಶುರುವಾಗುತ್ತೆ. ಬರ್ತಿದ್ದ ಹಾಗೆ ನಿಮ್ಮ ಹಣನ ವಾಪಸ್ ಕೊಟ್ಬಿಡ್ತೀನಿ. ಸರಿ, ಏನೋ ನೀವು ಮೊದಲಿಂದ ನಮ್ಮ ಜೊತೆ ವ್ಯವಹಾರ ಮಾಡ್ತಿದ್ದರು ಅಂತ ಬಿಡ್ತಾ ಇದ್ದೀನಿ. ಇಲ್ಲಾಂದರೆ ನಾವು ಇಷ್ಟೊಂದು ಟೈಮ್ ಯಾರಿಗೂ ಕೊಡಲ್ಲ. ಸರಿ, ಆದಷ್ಟು ಬೇಗ ಕೊಟ್ಬಿಡಿ. ಸರಿ ಸರ್, ಥ್ಯಾಂಕ್ಸ್ ಸರ್, ನಾನು ಬರ್ತೇನೆ. ಬನ್ನಿ ಸರ್, ನಮಸ್ಕಾರ ಸರ್. ಸರ್ ನೀವು ಯಾಕೆ ಬರಕ್ಕೆ ಹೋದ್ರಿ ಸರ್? ಹೇಳಿ ಕಳಿಸಿದ್ರೆ ನಾನೇ ಬರ್ತಾ ಇದ್ದಲ್ಲ ಸರ್. ಕೂತ್ಕೊಳ್ಳಿ. ಇದರಲ್ಲಿ 30 ಎಣಿಸ್ಕೊಳ್ಳಿ. ಈ ಅನಿಸೋದು ಯಾಕೆ ಸರ್? ನೀವು ಕೊಟ್ಟ ಮೇಲೆ ಎಲ್ಲ ಸರಿಯಾಗಿರುತ್ತೆ. ಎಷ್ಟು ವರ್ಷದಿಂದ ನಿಮ್ಮ ಜೊತೆ ವ್ಯವಹಾರ ಮಾಡ್ತಾ ಇದ್ದೀನಿ. ಇದನ್ನೇ ಬೇಡ ಅನ್ನೋದು. ನಾನು ಹೋದ್ಮೇಲೆ 3 ಸಲ ಎಣಿಸ್ಕೋತೀರಿ. ನನಗೆ ಗೊತ್ತಿಲ್ವ ನಿಮ್ಮ ಬುದ್ಧಿ? ಏನ್ ಮಾಡೋದು ಸರ್, ಲಕ್ಷ್ಮೀ ವ್ಯಾಪಾರಕ್ಕೆ ಇಟ್ಟು ಕೂತಿದ್ದೀವಿ. ಅದು ಸರಿ, ಈಗೊಬ್ರು ಹೋದ್ರಲ್ಲ, ಯಾರವರು? ಅವರ ಸರ್? ಸರ್ ಅವರು ದುಷ್ಯಂತ್ ಅಂತ ಈವೆಂಟ್ ಕಂಡಕ್ಟ್ ಮಾಡ್ತಾರೆ. ದೊಡ್ಡ ದೊಡ್ಡ ಕಂಪನಿಯಲ್ಲಿ ಮ್ಯೂಸಿಕಲ್ ನೈಟ್ಸು, ಅವಾರ್ಡ್ ಫಂಕ್ಷನ್ಸ್ ಎಲ್ಲ ಮಾಡಿಕೊಡ್ತಾ ಇರ್ತಾರೆ. ಅವ್ರು ಯಾಕೆ ನಿಮ್ಮ ಹತ್ರ ಬಂದಿದ್ರು? ಸರ್ ಅವರು ನನ್ನ ಹತ್ರನೇ ಸಾಲ ತಗೊಳ್ಳೋದು, ಲಕ್ಷಗಟ್ಟಲೆ ಸಾಲ ತಗೋತಾರೆ. ಅವ್ರ ಕಂಪನಿಗಳು ಬಿಲ್ ಪೇಮೆಂಟ್ ಮಾಡಿದ ಮೇಲೆ ವಾಪಸ್ ಕೊಟ್ಬಿಡ್ತಾರೆ. ಈಗ ಯಾಕೆ ಬಂದಿದ್ರು? ಅವರಿಂದ 50 ಲಕ್ಷ ರೂಪಾಯಿ ಬರೋದಿದೆ ಸರ್. ಒಂದು 6 ತಿಂಗಳ ಟೈಮ್ ಬೇಕು ಅಂತ ಬಂದಿದ್ರು. ಸರಿ ಅಂತ ಹೇಳಿ ಕಳಿಸ್ದೆ. 6 ತಿಂಗಳು ಟೈಮ್ ಕೊಡ್ತೀರಂದ್ರೆ ಬುದ್ಧಿ ಇದೆಯಾ ನಿಮಗೆ? ಇಂಥವ್ರಿಗೆಲ್ಲ ಟೈಮ್ ಕೊಡ್ತೀರಾ? ನಾವು ನಮ್ಮ ಹಣ ಕೇಳಿದ್ರೆ ಕೊಡೋಕೆ ಒದ್ದಾಡ್ತೀರಾ. ಇನ್ನೊಂದು ತಿಂಗಳೊಳಗೆ 50 ಲಕ್ಷ ಕೊಡಬೇಕು ಅಂತ ಹೇಳಿ ಅವನಿಗೆ. ಅಲ್ಲ ಸರ್, ಪಾಪ 1 ತಿಂಗಳಲ್ಲಿ 50 ಲಕ್ಷ ಅದು ಹೇಗೆ ಕೊಡ್ತಾನೆ ಸರ್? ಏನ್ರಿ ಫೈನಾನ್ಷಿಯರ್ ಆಗಿ ಈ ಥರ ಮಾತಾಡ್ತೀರಿ? ನಿಮ್ಮ ಕಣ್ಣಲ್ಲಿ ನೀರು ಇರಬಾರ್ದು, ರಕ್ತ ಇರಬೇಕು. ಹಣ ವಸೂಲಿ ಮಾಡಿ ಅವನ ಹತ್ರ. ಇಂಥವ್ರಿಗೆಲ್ಲ ಟೈಮ್ ಕೊಡ್ತೀರಾ, ನಮ್ಮ ಹಣ ವಾಪಸ್ ಕೇಳಿದ್ರೆ ಕೊಡಲ್ಲ ಅಂತೀರ. ನಮ್ಮ ಹಣ ತಗೊಂಡು 2ರಷ್ಟು ಲಾಭ ಮಾಡ್ಕೊಳ್ಳೋದು ನಮ್ಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಅಲ್ಲ ಸರ್, ಅದರಲ್ಲಿ ಏನು ಉಳಿಯುತ್ತೆ ಸರ್? ಪಾರ್ಟಿಗಳು ಸರಿಯಾಗಿ ಟೈಮ್ ಟು ಟೈಮ್ ದುಡ್ಡು ಕೊಟ್ಬಿಟ್ರೆ ಏನೋ ಅಲ್ಲಿ ಸ್ವಲ್ಪ ಲಾಭ ಉಳಿಯುತ್ತೆ ಸರ್.
ಪಾರ್ಟಿಗಳ ಹತ್ರ ಹಣ ವಸೂಲಿ ಮಾಡಬೇಡಿ ಅಂತ ನಾನು ಹೇಳಿದಿನ? ಈಗ ಹೋದ್ನಲ್ಲ ದುಷ್ಯಂತ್ ಅಂತ, ಬಿಡಬೇಡಿ ಅವನ್ನ. ಇನ್ನೊಂದು ತಿಂಗಳಲ್ಲಿ ಎಲ್ಲ ಹಣನ ವಾಪಸ್ ಕೊಡಬೇಕು ಅಂತ ಕುತ್ತಿಗೆ ಮೇಲೆ ಕೂತ್ಬಿಡಿ. ನೀರು ಬರೋ ಹಣ ಎಲ್ಲ ಕಟ್ಬಿಡ್ಬೇಕು. ಅರ್ಥ ಆಯ್ತಾ? ಸರಿ ಸರ್. ಸಾಕ್ಷಿ, ಸಾಕ್ಷಿ, ನೀನ್ ಫೋನ್ ಹೊಡ್ಕೋತಾ ಇದ್ದ ನೋಡ. ಎಲ್ಲ ಹೋದ್ಲಿ ಇವಳು? ಹಲೋ ಹಲೋ ಸಾಕ್ಷಿ, ನಾನು ಮೈತ್ರೇಯಿ ಮಾತಾಡ್ತಿರೋದು. ಸಾರಿ, ನಾನು ಸಾಕ್ಷಿ ಅಲ್ಲ, ನನ್ನ ಸಾಕ್ಷಿ ತಾಯಿ ಜಯಶ್ರೀ ಮಾತಾಡ್ತಿರೋದು. ಏನಾದರೂ ಮೆಸೇಜ್ ಇದ್ರೆ ಹೇಳಿ, ನಾನು ಅವಳಿಗೆ ಪಾರ್ಸಲ್ ಮಾಡ್ತೀನಿ. ಸಾರಿ ಅಮ್ಮ, ಅದು ಸಾಕ್ಷಿ ಅವರು ನಮ್ಮ ಬ್ಯಾಂಕಲ್ಲಿ ಲೋನ್ಗೋಸ್ಕರ ಕೇಳಿದ್ರು, ಹಾಗಾಗಿ ಅದ್ರ ವಿಷಯ ಮಾತಾಡಬೇಕಾಗಿತ್ತು. ಲೋನಾ? ಹೌದಮ್ಮ, ಅವರು ನಮ್ಮ ಬ್ಯಾಂಕಲ್ಲಿ 30 ಲಕ್ಷ ರೂಪಾಯಿ ಲೋನ್ ಕೇಳಿದ್ರು. ಅವರೇ ಸ್ವಂತ ಪೇಪರ್ ಶುರು ಮಾಡ್ತಾರಂತೆ. ಅದ್ರ ಬಗ್ಗೆ ಏನು ಫೀಡ್ಬ್ಯಾಕ್ ಬರಲಿಲ್ಲ, ಹಾಗಾಗಿ ನಾನೇ ಕಾಲ್ ಮಾಡಿದೆ. ಓ ಸರಿಪ್ಪ, ನಾನು ಅವಳಿಗೆ ಹೇಳ್ತೀನಿ ನಿಮಗೆ ಫೋನ್ ಮಾಡೋದಕ್ಕೆ. ಸರಿಮ್ಮ. ಯಾರ್ದಮ್ಮ ಫೋನು? ಯಾರ್ದತ್ತೆ? ನಾವು ಒಬ್ಳು ಕೂತಿದ್ದೀನಲ್ಲ ರಿಸೆಪ್ಷನಿಸ್ಟು, ಎಲ್ಲರ ಫೋನು ಅಟೆಂಡ್ ಮಾಡೋದಕ್ಕೆ. ಎಲ್ಲೆಲ್ಲ ಇಟ್ಬಿಟ್ಟು ಯಾಕೆ ಹೋಗೋದು? ತೊಗೊಂಡು ಹೋಗೋಕ್ಕಾಗಲ್ವ ಜೊತೆಲೆ? ಅಮ್ಮ, ಟೆರೆಸ್ ಮೇಲೆ ಬಟ್ಟೆ ಒಣಗಿ ಹಾಕಿದ್ದೆ, ತರೋದಕ್ಕೆ ಅಂತ ಹೋಗಿದ್ದೆ. ಏನು ದಿನೇ ದಿನೇ ನಿನ್ನ ಅಧಿಕ ಪ್ರಸಂಗ ಜಾಸ್ತಿ ಆಗ್ತಾ ಇದೆಯಲ್ಲ? ಹೇಳೋರು ಕೇಳೋರು ಯಾರೂ ಇಲ್ವಾ ನಿನಗೆ? ಯಾಕಮ್ಮ, ಏನಾಯ್ತೀಗ? ಫೋನ್ ಮಾಡಿದ್ರು ಬ್ಯಾಂಕಿಂದ, ಮೈತ್ರೇಯಿ ಅಂತ. $30 ಲಕ್ಷ ಲೋನ್ಗೆ ಅಪ್ಲೈ ಮಾಡಿದೀಯಂತೆ? ಏನು ಗೋಡೆ ಗುಮ್ಮಣ್ಣನ ಥರ ನಿಂತ್ಬಿಟ್ರೆ ನನಗೇನು ನಿನ್ನ ಬಂಡವಾಳ ಗೊತ್ತಾಗೋದಿಲ್ಲ ಅಂದ್ಕೊಂಬಿಟ್ಯಾ? ಏನು ಮಾಜಿ ಡೆಪ್ಯೂಟಿ ಎಡಿಟರ್ ಅಮ್ಮನವರು ಹೊಸ ಪೇಪರ್ ಶುರು ಮಾಡ್ತಿದ್ದೀರಂತ? ಅದರಲ್ಲಿ ತಪ್ಪೇನಮ್ಮ ಇದೆ? ನನ್ನ ಪ್ರೊಫೆಷನಲ್ಲಿ ನಾನು ಮೇಲೆ ಇರಬಾರ್ದಾ? ಅದಕ್ಕೆ ಒಂದೊಂದೇ ಮೆಟ್ಲು ಹತ್ತಬೇಕು, ಏಕ್ದಮ್ ಆಕಾಶಕ್ಕೆ ಎಗರೋದಲ್ಲ. ಈಗ ನಿನಗೆ 5 ತಿಂಗಳು ಹೊಟ್ಟೆಲಿ ಮಗು ಮೂಮೆಂಟ್ ಶುರುವಾಗಿರುತ್ತೆ. ಇಂಥ ಟೈಮಲ್ಲಿ ನೀನು ಹೊಸ ಪೇಪರ್ ಶುರು ಮಾಡಬೇಕಾಗಿತ್ತಾ? ಆ ಪ್ರೇಮ್ಗೂ ಬುದ್ಧಿ ಇಲ್ಲ, ತಲೆ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ದ ನಿನ್ನ. ನೀನು ಗದರ್ಸಿ ಹದ್ಬಸ್ತಲ್ಲಿ ಇಟ್ಕೊಂಡಿದ್ದಿದ್ರೆ ನೀ ಹೀಗೆ ಮಾಡ್ತಿರ್ಲಿಲ್ಲ. ಅದು ಹೇಗೆ ನೀ ಪೇಪರ್ ಶುರು ಮಾಡ್ತೀಯ ನಾನು ನೋಡ್ತೀನಿ. ಅಮ್ಮ, ಅದು ಈಗಲ್ಲ, ನನಗೆ ಮಗು ಹುಟ್ಟಿದ ಮೇಲೆ ಮತ್ತೆ ನಾನು ನನ್ನ ಕರಿಯರ್ ಶುರು ಮಾಡ್ತೀನಲ್ಲ, ಆಗ ಆ ಲೋನ್ ಬಗ್ಗೆ ನಾನು ವಿಚಾರಿಸಿದ್ದು. ಆಗ್ಬಾರ್ದಾರಿಗೆ. ನಿನಗೆ ಮಗು ಆದಮೇಲೆ ನೀನು ಮಗು ಚೇತರಿಸ್ಕೊಳ್ಳೋವರೆಗೂ ನಿನ್ನ ಕೆರಿಯರ್ ಬಗ್ಗೆ ನೀನು ಚಕಾರ ಎತ್ತಬಾರ್ದು, ಗೊತ್ತಾಯ್ತಾ? ಸರಿ ಅಮ್ಮ. ಹಲೋ ಮೈತ್ರೇಯಿ ಅವರೇ, ನಾನು ಸಾಕ್ಷಿ. ಸಾರಿ, ಆಗಲೇ ನಿಮ್ಮ ಫೋನ್ ಪಿಕ್ ಮಾಡೋಕ್ಕಾಗಲಿಲ್ಲ. ಅಮ್ಮ ಹೇಳಿದ್ರು ನೀವು ಕಾಲ್ ಮಾಡಿದ್ರಂತೆ. ಸಾರಿ, ನಾನೇ ಅನ್ಟೈಮ್ಲಿ ಅವರಲ್ಲಿ ಕಾಲ್ ಮಾಡಿದೆ. ನೀವು ಲೋನ್ ಬಗ್ಗೆ ಏನೂ ಡಿಸೈಡ್ ಮಾಡಿರಲಿಲ್ವಲ್ಲ, ಅದ್ರ ಬಗ್ಗೆ ಕೇಳೋಣ ಅಂತ ಫೋನ್ ಮಾಡಿದ್ದೆ. ಹಾಂ, ನಾನು ನಿಮ್ಗೆ ಹೇಳಿದ್ದೀನಲ್ಲ ಮೈತ್ರೇಯಿ ಅವರೇ, ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಬಗ್ಗೆ. ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರೆ. ನಾಳೆ ಮಧ್ಯಾಹ್ನ ಟ್ರೈನ್ಗೆ ವಾಪಸ್ ಬರ್ತಿದ್ದಾರೆ. ಮತ್ತೆ ಅವರು ಡೆಲ್ಲಿಗೆ ಫ್ಲೈ ಮಾಡಬೇಕು. ಅಷ್ಟು ಬ್ಯುಸಿ ಶೆಡ್ಯೂಲ್ ಅವ್ರದ್ದು. ಅದ್ರ ಮಧ್ಯೆ ನಾನು ನಿಮ್ಮನ್ನು ಅವ್ರಿಗೆ ಮೀಟ್ ಮಾಡಿಸ್ಬೇಕು. ಅದೇ ಪ್ರಾಬ್ಲಮ್ ಆಗಿರೋದು. ಓ ಐ ಸಿ. ನಮ್ಮ ಬ್ಯಾಂಕು ರೈಲ್ವೆ ಸ್ಟೇಷನಿಂದ ತುಂಬ ದೂರ ಇದೆ. ಅದಕ್ಕೆ ನಾನು ನಿಮ್ಮನ್ನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಏನು? ಅದೇ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಇದ್ದಾರಲ್ಲ, ಅವ್ರು ಯಾವಾಗಲೂ ಇಳ್ಕೊಳ್ಳೋದು
ರಾಯಲ್ ಸರ್ವಿಸ್ ಹೋಟೆಲ್ನಲ್ಲೇ. ನೀವು ಅಲ್ಲಿಗೆ ಲಂಚ್ಗೆ ಬನ್ನಿ, ನಾನು ನಿಮ್ಗೆ ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಯಾವಾಗಲೂ ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳ್ತಿರಲ್ಲ, ಅವ್ರಿಗೆ ಹೆಸರಿಲ್ವಾ? ಇದೆ, ನೀವು ಅವ್ರನ್ನ ಮೀಟ್ ಮಾಡ್ತಿರಲ್ಲ, ಆಗ ನಿಮಗೆ ಗೊತ್ತಾಗತ್ತೆ. ಪ್ಲೀಸ್ ಬಿ ಅವರ್ ಗೆಸ್ಟ್. ಎಲ್ಲರೂ ಒಟ್ಟಿಗೆ ಲಂಚ್ ಮಾಡ್ತಾ ಬಿಸ್ನೆಸ್ ಮಾತಾಡೋಣ. ಓಕೆ, ನಂಗೆ ನಾಳೆ ಹಾಫ್ ಡೇ ಇದೆ, ಬರ್ತೀನಿ. ಹಾಂ, ಪ್ಲೀಸ್ ಮರಿಬೇಡಿ. ಹೋಟೆಲ್ ರಾಯಲ್ ಸರ್ವಿಸ್, ಮಧ್ಯಾಹ್ನ 2 ಗಂಟೆ. ಓಕೆ, ಬಾಯ್. ಅಲ್ರಿ, ನೀವಿನ್ನೂ ಊಟ ಮಾಡಿಲ್ಲ ಅಂತ ಆಂಟಿ ಹೇಳ್ತಾ ಇದ್ರು, ಯಾಕೆ? ಯಾಕೋ ಪ್ರೇಮ್, ಮನೆ ಊಟ ತಿಂದು ತಿಂದು ಬೇಜಾರಾಗಿ ಹೋಗಿದೆ. ನನಗೊಂದೇ ಒಂದು ಆಸೆ ಇದೆ, ನೆರವೇರಿಸ್ತೀರಾ? ಏನದು? ಆಗಲ್ಲ ಅಂತ ಹೇಳಬಾರ್ದು, ಮೊದಲು ಹೇಳ್ರಿ. ರಾಯಲ್ ಸರ್ವಿಸ್ ಹೋಟೆಲಲ್ಲಿ ಗುಜರಾತಿ ಥಾಲಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿದೆ. ನಾನು ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಅಷ್ಟೇ ತಾನೇ? ನೀವು ಕೇಳಿದ ರೇಂಜ್ ನೋಡಿದ್ರೆ ನಾನೊಂದು ಹೋಟೆಲ್ನೇ ಕಟ್ಸ್ಬೇಕೇನೋ ಅಂದ್ಕೊಂಡೆ. ಆಯಿತು, ನಾಳೆ ಹೋಗೋಣ. ಮರಿಬೇಡಿ ಪ್ರೇಮ್, ಹೋಟೆಲ್ ರಾಯಲ್ ಸರ್ವಿಸ್ 2 ಗಂಟೆ ಶಾರ್ಪ್. ಸರಿ. ಆದರೆ ನಾಳೆ ನನಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ. ಒಂದು ಕೆಲಸ ಮಾಡಿ ಪ್ರೇಮ್, ನೀವು 2 ಗಂಟೆಗೆ ಆ ಹೋಟ್ಲ್ ಹತ್ರ ಇರಿ. ನಾನು ಚೆಕಪ್ ಮಾಡಿಸ್ಕೊಂಡು ನೇರವಾಗಿ ಅಲ್ಲಿಗೆ ಬಂದು ಜಾಯ್ನ್ ಆಗ್ತೀನಿ. ಸರಿ, ಹಾಗೆ ಮಾಡೋಣ. ಈಗಲಾದರೂ ಊಟಕ್ಕೆ ಬನ್ನಿ. ಬಂದೆ, ಇದೆಲ್ಲ ಎತ್ತಿಟ್ಬಿಟ್ಟು ಬರ್ತೀನಿ.